2019 ಫಸ್ಟ್ ಓನರ್ ವೆಹಿಕಲ್ ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಮಾಡಿರುವಂತ ಗಾಡಿನ ತಗೊಂಡ್ ಬರೋದಕ್ಕೆ ದಾವಣಗೆರೆ ಅಂತ ನಮ್ಮ ಬ್ರದರ್ ಬಂದಿದ್ದಾರೆ. ಸೊ ಗಾಡಿನ ಆಲ್ರೆಡಿ ಟೆಸ್ಟ್ ಡ್ರೈವ್ ಮಾಡಿದ್ದಾರೆ. ಗಾಡಿನ ಆಲ್ರೆಡಿ ಎಲ್ಲ ಯೂಸರ್ ಮೇಲೆ ಏನೇನು ಹೇಳ್ಕೊಡ್ಬೇಕೆಲ್ಲ ಹೇಳ್ಕೊಟ್ಟಿದ್ದೀನಿ. ಗಾಡಿ ಡಾಕ್ಯುಮೆಂಟ್ಸ್ ಮತ್ತೆ ಬೇರೆ ಇನ್ಫಾರ್ಮೇಶನ್ಸ್ ಏನೇನಿದೆಯೋ ಅದೆಲ್ಲನೂ ಕೂಡ ಕೊಟ್ಟಿದ್ದೀನಿ. ಅಂಡ್ ಇವಾಗ ನಮ್ಮ ಡೀಲ್ ಬಗ್ಗೆ ಮತ್ತೆ ಈ ಗಾಡಿ ಬಗ್ಗೆ ಸರ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ನಾನು XUV 500 W11 ನೋಡಿ ಸರ್. ಅದ್ರಾಗ 19-20 ಮಾಡಲ ನೋಡಿ ಅಂತ ಹೇಳಿದ್ರಿ. 2019 ಡಿಸೆಂಬರ್ ಇದ್ರದ್ದ ನೋಡಿದ್ರಿ. ಒಳ್ಳೆ ಪ್ರೈಸ್ ಕೊಡ್ಸಿದ್ರಿ. ಗಾಡಿ ಎಲ್ಲ ಚೆನ್ನಾಗಿದೆ, ಬಹಳ ಖುಷಿ ಆಯ್ತು. ಜೆನ್ಯೂನ್ ಪರ್ಸನ್ ತಾಂಬೋದು ಯಾರಾಗ್ಲಿ ಯೂಟ್ಯೂಬ್ ನೋಡಿ ನಾನು ತನಕತ್ತೆ ಎಲ್ಲ ಬಹಳ ಕಡೆ ಎಲ್ಲ ನೋಡಿದೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ನಿಮ್ ನೋಡಿ ಮೇಲೆ ತಾಂಬಕಂತಂದು ಇಷ್ಟ ಆಯ್ತು. ಅಲ್ಲ ಫೋನ್ ಅಲ್ಲಿ ಅಷ್ಟೊಂದೆಲ್ಲ ಮಾತಾಡ್ತಿದ್ರಿ, ಇಲ್ಲಿ ಏನು ಮಾತಾಡ್ತಾನೆ ಇಲ್ಲ. ಫೋನ್ ಮಾಡ್ತಿದ್ರಿ, ಬೆಳಗ್ಗೆನೆ ಮಾಡ್ತಿದ್ರಿ, ಇಲ್ಲಿ ಏನಿಲ್ಲ ಅಷ್ಟು ಫೋನ್ಗಳು ಮಾಡ್ತೀರಾ, ಇಲ್ಲಿ ಮಾತಾಡಲ್ಲ. ತಾಂಬೋದು ಸರ್ ಆರಾಮ ನಿಮ್ಮ ಹತ್ರ ಇಲ್ಲ. ಸುಮ್ನೆ ಸೆಕೆಂಡ್ ಹ್ಯಾಂಡ್ ಶೋರೂಮಿಗೆ ಹೋಗಿ ತನ ಬದ್ದಿ ನಿಮ್ಮ ಹತ್ರ ಆರಾಮ ನಂಬರ್ ಇದೆ, ಎಲ್ಲ ಇದೆ. ತಾಂಬೋದು ಏನೋ ತೊಂದ್ರಿಲ್ಲ. ಥ್ಯಾಂಕ್ ಯು ಸರ್ ನಮ್ ಸರ್ವಿಸ್ ನ ಯೂಸ್ ಮಾಡ್ಕೊಂಡಿದ್ದಕ್ಕೆ. ಸೊ ತುಂಬಾ ದಿನ W10 W11 ತುಂಬಾ ಡಿಫ್ರೆನ್ಸ್ ಕೇಳಿಸ್ತಿದ್ರು. ಸೊ ಇವತ್ತು W11 10 ಡಿಫ್ರೆನ್ಸ್ ಹೇಳ್ತೀನಿ. ಆಲ್ಮೋಸ್ಟ್ W10 ಅಲ್ಲಿ ಏನೇನಿದೆಯೋ ಎಲ್ಲ W11 ಅಲ್ಲಿ ಬರುತ್ತೆ. ಇದರಲ್ಲಿ ಮೇಜರ್ ಆಗಿ ಬರುವಂತದ್ದು ಒಂದು ಟೈರ್ ಸೈಜ್, ಅದರಲ್ಲಿ 17 ಇಂಚಸ್ ಬರುತ್ತೆ, ಇದರಲ್ಲಿ 18 ಇಂಚಸ್ ಬರುತ್ತೆ. ಇದರಲ್ಲಿ ಬ್ರೌನ್ ಸೀಟ್ಸ್, ನಿಮ್ಗೆ ಡಾರ್ಕ್ ಬ್ರೌನ್ ಕಂಪ್ನಿ ಫಿಟೆಡ್ ಲೆದರ್ ಫಿನಿಶ್ಡ್ ನಿಮ್ಗೆ ಸೀಟ್ ಕವರ್ಸ್ ಬರುತ್ತೆ. ಮತ್ತೆ ಇಲ್ಲಿ ಲೆದರ್ ರೈಟ್ ವಿಸ್ ಬರುತ್ತೆ. ಇದೆಲ್ಲ ಲೆದರ್ಸ್, ಇದೆಲ್ಲ ನಿಮ್ಗೆ W10 ಅಲ್ಲೆಲ್ಲ ಇವೆಲ್ಲ ಹಾರ್ಡ್ ಪ್ಲಾಸ್ಟಿಂಗ್ ಬರುತ್ತೆ. ಇವೆಲ್ಲ ಹಾರ್ಡ್ ಪ್ಲಾಸ್ಟಿಂಗ್ ಬರುತ್ತೆ. ಇದರ ಲೆದರ್ ಟ್ರೀಟ್ಮೆಂಟ್ಸ್ ಎಲ್ಲ ಏನಿರೋದಿಲ್ಲ. ಮತ್ತೆ ನಿಮ್ಗೆ ಇನ್ಫೋಟೈನ್ಮೆಂಟ್ ಕೂಡ ಕಾರ್ ಪ್ಲೇ, ಆಟೋ ಪ್ಲೇ, ವೈಫೈ ಎಲ್ಲನೂ ಕೂಡ ನಿಮ್ಗೆ ಈ ಒಂದು W11 ಅಲ್ಲಿ ಬರುತ್ತೆ. W11 ಬಂದು ನಿಮ್ಗೆ 3rd ಜನರೇಷನ್ ಅಂತ ಶುರು ಆಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಎಂಡಿಂಗ್ ಆಗುವಂತ ಬ್ಯಾಚ್ ಅಲ್ಲಿ ಬಂದಿರುವಂತ ಗಾಡಿ. W10 W11 ತುಂಬಾ ಕಾಸ್ಮೆಟಿಕ್ ಚೇಂಜಸ್ ಗಳು ಖಂಡಿತ ಇದೆ. ಬಟ್ ನಿಮ್ಗೆ ಓವರ್ ಆಲ್ ಆಗಿ ಅಷ್ಟು ಗೊತ್ತಾಗದೆ ಇದ್ರೂ ಕೂಡ ಖಂಡಿತ ಚೇಂಜಸ್ ಇದೆ. ಬಟ್ W11 ನಿಮ್ಗೆ ಓವರ್ ಆಲ್ ಕಾಸ್ಟ್ ಕೂಡ ನಿಮ್ಗೆ ಡಿಫ್ರೆನ್ಸ್ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಹೈಟ್ ನ ಫೀಲ್ ಮಾಡಬೇಕು, ಒಂದ್ ಸ್ವಲ್ಪ ಹೈಟ್ ಬೇಕು, ನಿಮ್ಗೆ ಫಾರ್ಚುನರ್ ತರ ಹೈಟ್ ಬೇಕು ಅಂದ್ರೆ W11 ಇಸ್ ದ ಬೆಸ್ಟ್ ಆಪ್ಷನ್. ನಿಮ್ಗೆ ಹೈಟ್ ಮ್ಯಾಟರ್ ಆಗಲ್ಲ, ನಾರ್ಮಲ್ ನಮ್ಗೆ ಫನ್ ಟು ಡ್ರೈವ್ ಬೇಕು ಅಂತ ಹೇಳಿದ್ರೆ W10 ಇಸ್ ದ ಗುಡ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಇವ್ರು ಇದನ್ನ ತಗೊಂಡಿಲ್ಲ ಹೋಗ್ಬೇಕು ಸರ್, ನೀವು ದಾವಣಗೆರೆಗೆ ಹೋಗ್ಬೇಕು. ಈ ಗಾಡಿ ಇವಾಗ ದಾವಣಗೆರೆಗೆ ಹೋಗುತ್ತೆ. ಅದಕ್ಕೆ ಹೋಗೋದು ಬೆಳಗ್ಗೆ. ನೆನ್ನೆ ಬಂದಿದ್ದಾರೆ ಆಕ್ಚುಲಿ ಇವರು. ನೆನ್ನೆ ಬಂದು ಇವತ್ತು ಬೆಳಗ್ಗೆನೆ ಪಾಪ ನನಗಿಂತ ಮುಂಚೆನೆ ಬಂದು ಕಾಯ್ತಿದ್ರು. ನನ್ನ ರಾತ್ರಿ 12:30 ಆಗೋವರೆಗೂ ಕೂಡ ಇದಕ್ಕೆಲ್ಲ ಏನದು ಆಕ್ಸೆಸರೀಸ್ ಎಲ್ಲ ಹಾಕ್ಸಿ ಎಲ್ಲ ಸೆಟಪ್ ಮಾಡಿ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವಾಗ ಡೆಲಿವರಿ ಕೊಡಕ್ಕೆ ರೈಟ್ ಟೈಮ್. ಈ ಒಂದು ಪ್ರೊಸೆಸ್ ಬಗ್ಗೆ ಹೇಳಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ನನಗೆ ಫೋನ್ ಮಾಡಿದ್ದು ಆಲ್ಮೋಸ್ಟ್ 1.5 ತಿಂಗಳಿಂದೆ ಅಂತ ಅನ್ಕೊಳ್ತೀನಿ. 1.5 ತಿಂಗಳಿಂದ ಫೋನ್ ಮಾಡಿ ಆಕ್ಚುಲಿ ಅವ್ರು XUV 500ಗೆ ಬುಕಿಂಗ್ ಮಾಡ್ಕೊಂಡಿದ್ದು. ಬುಕಿಂಗ್ ಮಾಡ್ಕೊಂಡು ಒಂದು 4-5 ರೆಫರೆನ್ಸ್ ಕಳಿಸ್ತೆ. ಅದ್ರಲ್ಲಿ ಯಾವ್ದೊಂದು ಸೆಲೆಕ್ಟ್ ಮಾಡ್ಕೊಂಡ್ರು. ಅದನ್ನು ಕೂಡ ಅದರಲ್ಲಿ ಒಂದನ್ನ ಇನ್ಸ್ಪೆಕ್ಷನ್ ಕೂಡ ಮಾಡಿತ್ತು. ಅದನ್ನು ಕೂಡ ಗಾಡಿ ಚೆನ್ನಾಗಿತ್ತು. ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಯಾಕೋ ಬೇಡ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರು. ಆಮೇಲೆ ಮತ್ತೆ ಒಂದ್ ಸ್ವಲ್ಪ ದಿವಸ ಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಕ್ರಿಸ್ಟಾ ಬೇಕಂತ ಹೇಳಿ ಮತ್ತೆ ಬುಕಿಂಗ್ ಮಾಡ್ಕೊಂಡ್ರು. ಕ್ರಿಸ್ಟಾಗೆ ಹುಡುಕ್ತಿರೋ ಟೈಮಲ್ಲಿ ಕ್ರಿಸ್ಟಾ ಇವ್ರ ಬಜೆಟ್ಗೆ ಮ್ಯಾಚ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ತುಂಬಾ ಡಿಫ್ರೆನ್ಸ್ ಇತ್ತು. ಇವ್ರದ್ದು ಬರೀ 7.5-8 ಇತ್ತು. ಆ 8 ಒಳಗೆ ಕ್ರಿಸ್ಟಾ ಬರೋದಕ್ಕೆ ಚಾನ್ಸೇ ಇಲ್ಲ. ಹಂಗಾಗಿ ಇವ್ರ ಪ್ರೈಸ್ ಪಾಯಿಂಟ್ಗೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಮತ್ತೆ ಹಾಗಾಗಿ XUV 500 ಮೇಲೆ ಮತ್ತೆ ಒಲವು ಬಂತು. ಮತ್ತೆ W10 11 ಹಿಂಗೆ ನೋಡ್ತಾ ಇದ್ರು. 11ಗೆ ಚೂಸ್ ಮಾಡಿ ಅಂತ ಹೇಳಿದ್ರು. ವೈಟೇ ಬೇಕು, ಮ್ಯಾನ್ಯುಯಲ್ ಬೇಕು, ಸನ್ ರೂಫ್ ಇರೋದೆಲ್ಲನೂ ಬೇಕು, ಫಸ್ಟ್ ಓನರ್ ಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ರೆಫರಲ್ ಹುಡುಕ್ತಾ ಒಂದ್ 2-3 ಫೈನಲೈಸ್ ಆಯ್ತು. ಅದ್ರಲ್ಲಿ ಇದು ಕೂಡ ಇನ್ನೊಂದಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ವಿ. ಅದು ಕೂಡ ಚೆನ್ನಾಗಿತ್ತು. ಬಟ್ ಅದು ಐ ಥಿಂಕ್ ಕಲರ್ ಏನೋ ಚೇಂಜಸ್ ಸಿಲ್ವರ್ ಇತ್ತು ಅಂತ ಅನ್ಸುತ್ತೆ ಮೋಸ್ಟ್ಲಿ. ಹಂಗಾಗಿ ಅದನ್ನ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಮತ್ತೆ ಇದು ಚೆನ್ನಾಗಿತ್ತು. ಮತ್ತೆ ಇದನ್ನ ತಗೊಂಬಂದಿದ್ದ ಜಾಗದಲ್ಲಿ ನಾನು ಸುಮಾರು ಗಾಡಿಗಳು ತಂದಿದ್ದೆ. ಹಂಗಾಗಿ ಬೈಯರ್ ಕಡೆಯಿಂದ ನನಗೆ ಟ್ರಸ್ಟ್ ಇತ್ತು. ಸೊ ಹಂಗಾಗಿ ಇನ್ಸ್ಪೆಕ್ಷನ್ ಮಾಡಿದೆ, ಎಲ್ಲನೂ ಚೆನ್ನಾಗೇ ಇತ್ತು. ಸೊ ಕಂಟಿನ್ಯೂ ಮಾಡಿದೆ. ಸೊ ಗಾಡಿನೂ ಕೂಡ ಬಂತು. ಗಾಡಿ ಬಂದ ತಕ್ಷಣ ಇಮಿಡಿಯೇಟ್ಲಿ ಪಾಪ ಎಷ್ಟು ಫಾಲೋ ಅಪ್ ಮಾಡ್ತಿದ್ರೆ ನಾನು ಕೂಡ ಯಾವಾಗೋ ಈ ರೇಂಜಿಗೆ ಫಾಲೋ ಅಪ್ ಮಾಡ್ತಿರ್ಲಿಲ್ಲ. ಇಷ್ಟು ಫಾಲೋ ಅಪ್ ನಾನು ಏನಾದರೂ ಅರ್ಬನ್ ಲೈಫಲ್ಲಿ ಮಾಡ್ಬಿಟ್ಟಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿ ಫಾಲೋ ಅಪ್ ಮಾಡ್ತಿದ್ದಾರೆ. ಸೂಪರ್. ಅದು ಆಕ್ಚುಲಿ ಸಮ್ಟೈಮ್ಸ್ ಕಿರಿಕಿರಿ ಅಂತ ಅನ್ಸ್ಬಹುದು. ಬಟ್ ನನಗೆ ಹತ್ರ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ಅವ್ರಿಗೂ ಏನೋ ಒಂಥರ ಅವ್ರದ್ದು ಎಂಥೂಸಿಯಾಸಮ್ ಅಂತ ಅನ್ಸ್ಬೋದು ಆ ಗಾಡಿ ಮೇಲೆ. ಯಾಕಂದ್ರೆ ನಾನು ಕೂಡ ಫಸ್ಟ್ ಒಂದು ಗಾಡಿ ತಗೊಳ್ಬೇಕಾದ್ರೆ ನಾನು ಇದಕ್ಕಿಂತ ಜಾಸ್ತಿ ಇದ್ದೆ. ಯಾಕಂದ್ರೆ ಫಸ್ಟ್ ಟೈಮ್ ನನ್ಗೆ ಇವತ್ತಿಗೂ ನೆನಪಿದೆ, ದೆಹಲಿಗೆ ನಾನು ಗಾಡಿ ತಗೊಳ್ಬೇಕಂತ ಹೋದಾಗ ನನ್ಗೆ ಆಲ್ರೆಡಿ ಆ ಗಾಡಿಗೆ ಬುಕಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೆ. ನಾನು ನೋಡೋರಿಲ್ಲ, ಇನ್ಸ್ಪೆಕ್ಷನ್ ಏನೂ ಮಾಡಿಸಿರ್ಲಿಲ್ಲ ಆ ಗಾಡಿಗೆ. ಜಸ್ಟ್ ಬ್ಲೈಂಡ್ ಆಗಿ ಆ ಗಾಡಿನ ನನ್ಗೆ ಗೊತ್ತಿರೋ ಒಬ್ಬ ಪಾರ್ಟಿಯಿಂದ ಫೋನ್ ಮಾಡಿಸಿದ್ದು. ಅವ್ರು ಚೆನ್ನಾಗಿದೆ ಅಂದ್ರೆ ಇವ್ರು ಚೆನ್ನಾಗಿದೆ ಅಂದ್ರು. ಒಂದು ಫೋಟೋಸ್ ಅಲ್ಲಿ ವಿಡಿಯೋಸ್ ಕಳ್ಸಿದ್ರು. ಎಲ್ಲ ನಂಗೆ ಓಕೆ ಅಂದ್ಬಿಟ್ಟು ಹಂಗೆ ಬುಕ್ ಮಾಡ್ಬಿಟ್ಟಿದೆ. ಅದೆಲ್ಲ ನೋಡಿ ನಂಗೆ ತುಂಬಾ ಖುಷಿಯಾಗಿ ಏನೋ ಒಂಥರ ಯಾವಾಗ ಗಾಡಿ ನೋಡ್ಬೇಕು ಅಂತ ಆತರ ಖುಷಿ ಆಗ್ತಿತ್ತು. ತಲೆ ತಿಂತಿದ್ದೆ ಅವ್ರಿಗೆ, ಅದ್ ಕಳ್ಸಿ, ಫೋಟೋ ಕಳ್ಸಿ, ಇದು ಕಳ್ಸಿ. ನಂಗೆ 10 ನೆನಪಾಯ್ತು ಅವ್ರ ಜೊತೆ ಖುಷಿ ಆಯ್ತು. ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡ್ಬಿಟ್ಟೆ ಸರ್. ಇಲ್ಲಿ ರಾತ್ರಿ 12 ಗಂಟೆ ಆದ್ರೂ ಬಿಟ್ಟಿರ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಅವ್ರಿಗೆ 1 ಡೇ ಡಿಸ್ ಆಕ್ಚುಲಿ ನಿನ್ನೆ ಬಂದಿದ್ದು ಗಾಡಿ. ಅದು ನಿನ್ನೆ ಯಾವ ಶನಿವಾರ ಅಲ್ಲ,
ಶನಿವಾರ ಬೆಳಗ್ಗೆನೆ ಬಂದಿದ್ದು, ಶುಕ್ರವಾರ ನೈಟ್ ಬಂತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅವತ್ತು ಕ್ಯಾಶ್ ಲಿಮಿಟ್ಸ್ ಮುಗ್ದೋಗಿತ್ತು, 2 ಲಕ್ಷ ಮುಗ್ದೋಗಿತ್ತು ಕ್ಯಾಶ್ ಲಿಮಿಟ್. ಸೊ ಹಂಗಾಗಿ ನಾನು ಟ್ರಾನ್ಸಾಕ್ಷನ್ ಮಾಡಕ್ ಆಗ್ತಿರ್ಲಿಲ್ಲ. ಕ್ಯಾಶ್ ಕೂಡ ಅಕ್ಸೆಪ್ಟ್ ಇರಲ್ಲ ಪಾರ್ಕಿಂಗ್ ಅಲ್ಲಿ. ಸೊ ಹಂಗಾಗಿ ನೆಕ್ಸ್ಟ್ ಅವ್ರಿಗೆ ವೆಯ್ಟ್ ಮಾಡಿ ನಂದು ಫ್ರೆಂಡ್ ಹತ್ರ ಇನ್ನೊಬ್ರು ಕಲೆಕ್ಟ್ ಮಾಡ್ಕೊಂಡು ದುಡ್ಡು, ಯಾಕಂದ್ರೆ ನಾನು ಬೇರೆ ಹರ್ಬಲ್ ಲೈಫ್ ಟ್ರೈನಿಂಗ್ ಅಲ್ಲಿ ಇದೆ. ಸೊ ಅದಕ್ಕೂ ಹೋಗಿ ಅಮೌಂಟ್ನ ಈಸ್ಕೊಂಡು ನನ್ನ ಡೆಪಾಸಿಟ್ ಮಾಡಿ ಆಮೇಲೆ ಹೋಗಿ ಅವ್ನಿಗೆ ಫೋನ್ ಪೇ ಮಾಡಿ ಆಮೇಲೆ ಹೋಗಿ 2 ಗಾಡಿನ ತೊಗೊಂಡ್ಬಂದಿದ್ದು. ಇವ್ರದ್ದು ಒಂದಿತ್ತು, ಟೋಟಲ್ 3 ಗಾಡಿ ಇತ್ತು. ಸೊ ಅವೆರಡನ್ನು ಸರ್ವಿಸ್ ಸ್ಟೇಷನ್ ಬಿಡೋಕ್ಕಿಂತ ಮುಂಚೆ ಇವ್ರು ತುಂಬಾ ಪ್ರೆಷರ್ ಮಾಡ್ತಿದ್ರು ನನಗೆ. ಸೋಮವಾರಕ್ಕೆ ನಾನು ಫಂಕ್ಷನ್ ಇದ್ರೆ ನಾನು ಈ ಗಾಡಿನ ಎತ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿದ್ರು. ಇಲ್ಲಾಂದ್ರೆ ಗುರುವಾರ ನಾನು ಬರ್ತೀನಿ ಅಂತ ಹೇಳಿದ್ರು. ಮತ್ತೆ ಗುರುವಾರ ನಾನು ಪಾರ್ಕಿಂಗ್ ಅಲ್ಲಿ ನಿಲ್ಸಕ್ಕಾಗಲ್ಲ, ಯಾಕಂದ್ರೆ ಧೂಳು ಡಸ್ಟ್ ಜಾಸ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ ಸರಿ ಅಂತ ಇವ್ರದೇ ಫಸ್ಟ್ ಗಾಡಿ ಪಿಕ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಅವ್ರ ಗಾಡಿ ಪಂಚರ್ ಆಗ್ಬಿಟ್ಟಿತ್ತು. ಮತ್ತೆ ಹೋಗಿ ಪಂಚರ್ ಹಾಕೋಕ್ಕೆ ಇನ್ನೂ 2 ಗಾಡಿ ಇತ್ತು. ಆ ಗಾಡಿನ ಎತ್ಕೊಂಡು ಬಿಟ್ಟೆ. ಇನ್ನೊಂದು ಗಾಡಿ ತಂದ್ಬಿಡೋಣ ಅಷ್ಟೇ ಪಂಚರ್ ಎಲ್ಲ ರೆಡಿ ಆಗಿತ್ತು. ಸರಿ ಅಂದ್ಬಿಟ್ಟು ಈ ಗಾಡಿನೆಲ್ಲ ರೆಡಿ ಮಾಡಿಬಿಟ್ಟು ಡೈರೆಕ್ಟ್ ಸರ್ವಿಸ್ ಸ್ಟೇಷನ್ಗೆ ಬಿಟ್ಟಿದ್ವಿ. ಅವ್ರ ಗಾಡಿ ಫುಲ್ ಜನರಲ್ ಸರ್ವಿಸ್ ಫುಲ್ ಇತ್ತು. ಸೊ ಆಯಿಲ್ ಫಿಲ್ಟರ್ ಎಲ್ಲ ತುಂಬ ಆಲ್ಮೋಸ್ಟ್ ಹೊರಟೋಗ್ಬಿಟ್ಟಿತ್ತು, ಎಲ್ಲ ಕೊನೆ ಹಂತಕ್ಕೆ ಬಂದ್ಬಿಟ್ಟಿತ್ತು. ಆಯಿಲು ಕೂಡ ಒಂದು ಕ್ವಾಲಿಟಿ ಕೂಡ ರೆಸ್ಪಾಸಿಟಿ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಹಂಗಾಗಿ ಫುಲ್ ಆಯಿಲ್ ಸರ್ವಿಸ್ ರಿಕ್ವೈರ್ಡ್ ಇತ್ತು. ಸೊ ಹಂಗಾಗಿ ನಾನು ಇವ್ರ ಹತ್ರ ಮಾತಾಡಿದೆ, ಫುಲ್ ರಿಕ್ವೈರ್ಡ್ ಇದೆ, ನೀವು ಮಾಡಿಸ್ಕೊಟ್ರೆ ಆಕ್ಚುಲಿ ಬೆಟರ್ ಆಗಿರುತ್ತೆ. ಬಿಕಾಸ್ ನೀವು ಹೈವೇಗೆ ಹೋಗೋದು, ಬೆಂಗಳೂರು ದಾವಣಗೆರೆ ಇರೋದು ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ಪ್ಲಸ್ ಇದೆ. ಸೊ ಹಂಗಾಗಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ, ಇಲ್ಲೇ ಮಾಡಿಸಿ ಅಂತ ಹೇಳು. ಸರಿ ಸರ್ ಅದನ್ನು ಮಾಡಿಸ್ಕೊಡಿ, ಮತ್ತೆ ನನಗೆ ಫುಡ್ ರೆಸ್ಟ್ ಒಂದು ಹಾಕ್ಸ್ಕೊಂಡು ಕೊಡಿ, ನಂಗೆ ಅದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಸೊ ಫಸ್ಟ್ ಸರ್ವಿಸ್ ಆಗ್ಬಿಡ್ಲಿ ಆಮೇಲೆ ಹಾಕ್ಸ್ಕೊಡ್ತೀವಿ. ಸರ್ವಿಸ್ ಕೂಡ ಬೆಳಗ್ಗೆ ಬಿಟ್ಟಿದ್ದಕ್ಕೆ, ಬೆಳಗ್ಗೆ 12:30 ಬಿಟ್ಟಿದ್ದಕ್ಕೆ ನನಗೆ ನೈಟ್ ಒಂದು 6 ಗಂಟೆಗೇನೋ ಸಿಕ್ತು ಗಾಡಿ. ಮತ್ತೆ ಸೇಮ್ ನೈಟ್ ಅವ್ರಿಗೆ ಫೋನ್ ಮಾಡಿ ಎಕ್ಸರ್ಸ್ ಫೋನ್ ಮಾಡಿ, ಆ ಫುಡ್ ಬೋರ್ಡ್ ಬೇರೆ ಮೀಡಿಯಂ ಕ್ವಾಲಿಟಿ ಇತ್ತು, ಬೇಡ ಒಳ್ಳೆ ಕ್ವಾಲಿಟಿ ಇರಬೇಕು, 3-4 ಜನ ಅದ್ರ ಮೇಲೆ ನಿಂತ್ಕೊಂಡು ತುಳಿದ್ರು ಕೂಡ ಅದು ಬೀಳಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿ ಒಳ್ಳೆ ಕ್ವಾಲಿಟಿದು ತರಿಸಿ ನೈಟ್ 12 ಗಂಟೆ, ನೀವು ಆ ಫೋಟೋದಲ್ಲಿ ನೋಡ್ರಿ ಪಾಪ ಮಲ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅವಾಗ ನಾನೇ ನಿದ್ದೆ ಆಲ್ಮೋಸ್ಟ್. ಅದು ಆ ಫೋಟೋ ತೆಗ್ದಾಗ 12 ಫೋಟೋ ಅಲ್ಲ ಆಕ್ಚುಲಿ ವಿಡಿಯೋ, ಅದು ಅವ್ರು ತೆಗ್ದಿರೋದು 12:30ವರೆಗೂ ಕೆಲಸ ಮಾಡಿ ಅದು ಫಿಟ್ ಮಾಡಿ ನೀಟಾಗಿ ಫಿನಿಶಿಂಗ್ ಎಲ್ಲ ಮಾಡಿ ಕೊಟ್ಟರು. ಬೆಳಗ್ಗೆ ತಕ್ಷಣ ವಾಷಿಂಗ್ ಎಲ್ಲ ಬಿಟ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆನೆ ಅಣ್ಣವ್ರು 6 ಗಂಟೆಗೆಲ್ಲ ಫೋನ್ ಮಾಡಿದ್ರು, ಗಾಡಿಗೆ ಬರ್ತಾ ಇದ್ದೀನಿ ಸರ್ ಕೊಟ್ಬಿಡಿ. 3 ಗಂಟೆಗೆ ನೆನ್ನೆ ಫೋನ್ ಮಾಡಿದಾಗ ಇವತ್ತು ನೋಡ್ರಿ ಅರ್ಜೆಂಟ್ ಇದೆ ಸರಿ ಅಂದ್ಬಿಟ್ಟು ಹೋಗಿ ಕೊಟ್ಟೆ. ಡ್ರೈವ್ ಮಾಡಿದ್ರು, ಅವರು ಕೂಡ ತುಂಬಾ ಇಷ್ಟಪಟ್ಟರು, ಎಂಜಾಯ್ ಮಾಡೋದು. ಆಕ್ಚುಲಿ ಅದು ಫನ್ ಟು ಡ್ರೈವ್ ಗಾಡಿಗಳವಲ್ಲ. XV500 ಯಾಕೆ ಅಷ್ಟು ಫೇಮಸ್ ಆಯ್ತು ಅಂದ್ರೆ ಫನ್ ಟು ಡ್ರೈವ್ ಗಾಡಿ. ನಿಮಗೆ ಕ್ರಿಸ್ಟಾನು ಚೆನ್ನಾಗೇ ಇದೆ ಓಡಿಸೋದಕ್ಕೆ, ಬಟ್ ಕ್ರಿಸ್ಟಾ ನಿಮ್ಗೆ ಒಂದು ಕಂಫರ್ಟ್ನ ಕೊಡುತ್ತೆ, ಬಟ್ ನಿಮಗೆ ಫನ್ ಟು ಡ್ರೈವ್ ಅಂತ ಅನ್ಸಲ್ಲ ಗಾಡಿ. ಅಂದ್ರೆ ಫಾರ್ಚುನರ್ ಅನ್ಸುತ್ತೆ. ಫಾರ್ಚುನರ್ ನಿಮ್ಗೆ ಹಳೇದು ಹೊಸದು 2 ಕೂಡ ಚೆನ್ನಾಗೇ ಇದೆ, ಬಟ್ ನಿಮ್ಗೆ ಫನ್ ಟು ರೈಡ್ ಅಂತ ಕೊಡೋದು XUV. ಆಕ್ಚುಲಿ 700 ಚೆನ್ನಾಗಿದೆ, ಬಟ್ 700 ಅಂತ ಹಳೆ 500 ಏನಿದೆಯೋ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಏನಿದೆಯೋ ಅದು ಎಕ್ಸಲೆಂಟ್ ಆಗಿ ಕೊಡುತ್ತೆ. ನಿಮಗೆ ಓಡಿಸ್ಬೇಕಾದ್ರೆ ಮಜಾ ಸಿಗುತ್ತೆ. ಮತ್ತೆ ಸ್ಪೆಷಲ್ W11 ಕೂಡ ಇನ್ನೂ ಕೂಡ ಒಂಥರ ಇನ್ನೊಂದು ಲೆವೆಲ್ ಆಫ್ ಮಜಾ ಕೊಡುತ್ತೆ. ಸೊ ಹಂಗಾಗಿ ನನಗೂ ಓಡಿಸೋದು ನಂಗೂ ತುಂಬಾ ಇಷ್ಟ ಆಯ್ತದೆ ಗಾಡಿ. ನಂಗೆ ಆಕ್ಚುಲಿ XUV ತುಂಬಾ ವರ್ಷ ನಾನು ಇಟ್ಕೊಂಡಿರೋದು, ನಂಗೆ ಅಬ್ವಿಯಸ್ಲಿ ನಂಗೆ ಇಷ್ಟ ಆಗುತ್ತೆ XUV. ಸೊ ಅವ್ರಿಗೂ ಇಷ್ಟ ಆಯ್ತು. ಅವರು ಕೂಡ ಅದು ಫಸ್ಟ್ ಟೈಮ್ ಗಾಡಿ ಓಡಿಸಿದ್ದು. ಅದ್ರ ಮುಂಚೆ ಸ್ವಿಫ್ಟ್ ಇತ್ತು, ಮತ್ತೆ ಟ್ರ್ಯಾಕ್ಟರ್ ಎಲ್ಲ ಓಡಿಸಿದ್ದು. ಸೊ ಅದಕ್ಕೆ ಸೆಟಪ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದ್ರೆ ಡ್ರೈವಿಂಗ್ ನೇಚರ್ ಡಿಫ್ರೆಂಟ್ ಇರುತ್ತೆ. ಮತ್ತೆ ಅವ್ರಿಗೆಲ್ಲ ಬಂದ ಮೇಲೆಲ್ಲ ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಯಾಕಂದ್ರೆ ಅದು ಇದರಲ್ಲಿ ಫೀಚರ್ ಜಾಸ್ತಿ ಇರುತ್ತೆ. ಕ್ರಿಸ್ಟಲ್ ಏನೂ ಇರಲ್ಲ, ಸಿಂಪಲ್ ಫೀಚರ್ ಇರುತ್ತೆ. ಮತ್ತೆ ಸ್ವಿಫ್ಟ್ ಅಲ್ಲಿ ಆಗಿರಲ್ಲ ಸಿಂಪಲ್ ಫೀಚರ್ ಇರ್ತದೆ. ಬಟ್ XUV500 ಹಂಗಲ್ಲ, ತುಂಬಾ ಜಾಸ್ತಿ ಅದರಲ್ಲಿ ಫೀಚರ್ಗಳು ತುಂಬಿ ಲೋಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಮತ್ತೆ ಅಷ್ಟೇ ಕ್ವಾಲಿಟಿನೂ ಕೂಡ ಹಂಗೆ ಇದೆ. ಅದು ಚೆನ್ನಾಗಿ ಮೇಂಟೈನ್ ಇಟ್ಕೊಂಡ್ರೆ ಒಳ್ಳೆ ಅದ್ಭುತವಾದಂತಹ ಗಾಡಿ ಅದು XUV500 W11 ಆರ್ W11 10ಗೆ ಹೋಗೋವರೆಗೂ 11ಗೆ ಹೋಗೋಕ್ಕೂ ಅಂತ ಡಿಫ್ರೆನ್ಸ್ ಏನಿರಲ್ಲ. ಒಂದು 50ರಿಂದ ಒಂದು 70-80 ಸಾವಿರ ಅಷ್ಟು ಡಿಫ್ರೆನ್ಸ್ ಬರುತ್ತೆ. ಸೊ ಯಾರನ್ನ W10 ನೋಡ್ತಿದ್ರು, W11 ಇಸ್ ಬೆಸ್ಟ್ ಆಪ್ಷನ್. ಬಿಕಾಸ್ 3rd ಜನರೇಷನ್ ಬರುತ್ತೆ. ಮತ್ತೆ ನಿಮಗೆ ಫ್ರಂಟ್ ನಿಮ್ಗೆ ಏನು ಬಂಪರ್ಗಳು ಏನ್ ಬರುತ್ತೆ, ಅದ್ರ ಮೇಲೆ ಗ್ರಿಲ್ ಸೆಟಪ್ ಏನ್ ಬರುತ್ತೋ ಅದು ಚೇಂಜಸ್ ಇರುತ್ತೆ. ಅಂಡ್ ಸೆಕೆಂಡ್ ಡಿಕ್ಕಿನೂ ಕೂಡ ಚೇಂಜಸ್ ಬರುತ್ತೆ. ಒಳಗಡೆ ಇಂಟೀರಿಯರ್ ಕೂಡ ನಿಮ್ಗೆ ಬೇಜ್ ಕಲರ್ ಬದಲಾಗಿ ನಿಮ್ಗೆ ಬ್ರೌನ್ ಕೊಡ್ತಾರೆ. ಅಂಡ್ ಮತ್ತೆ ಅವಾಗಲೇ ನಿಮ್ಗೆ ವಿಡಿಯೋದಲ್ಲಿ ಹೇಳಕ್ಕೆ ಲೆದರ್ ಟ್ರೀಟ್ಮೆಂಟ್ ಜಾಸ್ತಿ ಇರುತ್ತೆ, ತುಂಬಾ ಚೆನ್ನಾಗಿ ಲೆದರ್ ಟ್ರೀಟ್ಮೆಂಟ್ ಜಾಸ್ತಿ. ಮತ್ತೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡು, ಮತ್ತೆ ಮ್ಯಾಪು ಎಲ್ಲ ನಿಮಗೆ ಬಂದ್ಬಿಡ್ತದೆ ಅದರಲ್ಲಿ. ವೈಫೈ ಕೂಡ ಇದೆ ಅದರಲ್ಲಿ, ನಿಮ್ಗೆ ಅಪ್ಡೇಟ್ ಮಾಡ್ಕೊಳ್ಳೋಕೆ ಎಲ್ಲ ಆಪ್ಷನ್ಸ್ ಕೂಡ ಬೇಜಾನು ತುಂಬಿ ಇಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ W11 ಒಂಚೂರು ಬೆಟರ್ ಆಪ್ಷನ್ ಅಂತ ನನ್ಗನ್ಸುತ್ತೆ. ಆಕ್ಚುಲಿ ಗಾಡಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿರೋ ಗಾಡಿ, ನನಗೆ ದಿಲ್ ಖುಷಿ ಆಗುತ್ತೆ ಗಾಡಿ. ಅದು ಯಾರ್ಯಾರಿಗೆಲ್ಲ W10, W11 ಅಥವಾ W8 ಯಾರ್ಯಾರಿಗೆ ಇಷ್ಟ XUV500 ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ನಿಮ್ಗೆ ಯಾರಿಗಾದ್ರೂ ಸೀರಿಯಸ್ಲಿ ಗಾಡಿ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಕೂಡ ಬುಕಿಂಗ್ ಮಾಡ್ಕೋಬಹುದು. ಅದರ್ ನಿಮ್ಗೆ ಕರ್ನಾಟಕ ಅಥವಾ ಡೆಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಬಟ್ ನನಗೆ ಸ್ವಲ್ಪ ಟೈಮ್ ಕೊಡಿ, ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ. ಯಾಕಂದ್ರೆ ಇವ್ರಿಗೆ ಆಲ್ಮೋಸ್ಟ್ 1.5 ಮಂತ್ ಆಗೋಗಿತ್ತು, ಇವ್ರ ಬುಕಿಂಗ್ 1 ಮಂತ್ ಮೇಲೆ ಆಗೋಗಿತ್ತು ಇವ್ರು ಬುಕಿಂಗ್ ಮಾಡ್ಕೊಂಡು. ಮಧ್ಯದಲ್ಲಿ ಗ್ಯಾಪ್ ತಗೊಂಡು ಮತ್ತೆ ಬಂದು ಕೊನೆಗೆ ಫೈನಲೈಸಿ ಅವ್ರಿಗೆ ಒಳ್ಳೆ ಗಾಡಿನೇ ಸಿಕ್ತು ಅಂತ ಅವ್ರಿಗೂ ಫೀಲ್ ಆಯ್ತು, ನನಗೂ ಫೀಲ್ ಆಯ್ತು, ನನಗೂ ಇಷ್ಟ ಆಯ್ತು ಗಾಡಿ. ಯಾಕಂದ್ರೆ ನಾನು ಅಲ್ಲಿಂದ ಪಿಕ್ ಮಾಡೋದು ನಾನೇ, ಇಲ್ಲಿಂದ ಪಿಕ್ ಮಾಡಿ ಟ್ರಯಲ್ ನೋಡಿ ಆ ಗಾಡಿಗೆ ಏನು ರಿಕ್ವೈರ್ಮೆಂಟ್ ಎಲ್ಲ ಚೆಕ್ ಮಾಡಿ
ಅದನ್ನ ಸರ್ವಿಸ್ ನಾನೇ ಬಿಟ್ಟು ನಾನೇ ನೀಟಾಗಿ ಮಾಡಿಸಿ ಕೊಡೋವಂಥದ್ದು. ಕೆಲವರು ಸರ್ವಿಸ್ ರಿಕ್ವೈರ್ಡ್ ಇರಲ್ಲ, ಅವರೇ ತಗೊಂಡು ಹೋಗ್ತೀನಿ ಅಂತಾರೆ. ಕೆಲವರಿಗೆ ನೀವೇ ಏನ್ ಬೇಕಲ್ಲ ಸೆಟಪ್ ಮಾಡ್ಕೊಂಡು ಕೊಟ್ಬಿಡಿ ಅಂತಾರೆ, ಅಂಥವ್ರು ನಾನೇ ಮಾಡಿಸ್ಕೊಡ್ತೀನಿ. ಸೊ ಇದರಲ್ಲಿ ಇದು ಕೂಡ ಒಂದು. ಸೊ ಅವ್ರನ್ನ ಹ್ಯಾಪಿನೆಸ್ ನೋಡೋ ನಂಗೆ ಖುಷಿ ಆಯ್ತು. ಆಕ್ಚುಲಿ ಅವ್ರು ಫೋನ್ ಮಾಡಿದ್ರೆ ನಂಗೆ ಇವತ್ತಿಗೆ ನೆನಪಿದೆ, ನಾವು ರೈತರು, ನನಗೇನೋ ಗೊತ್ತಾಗಲ್ಲ, ನಂಗೆ ನೀವೆಲ್ಲ ನೋಡ್ಕೋಬೇಕು, ನಂಗೆ ನೀಟಾಗಿ ಮಾಡ್ಕೊಂಡು ಕೊಡಿ, ಮಾತ್ರ ಒಳ್ಳೆ ಡೀಲ್ ಮಾಡ್ಕೊಳ್ಳಿ, ಬಜೆಟ್ನಲ್ಲಿ ಮಾಡ್ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು. ಬಟ್ ನನ್ನ ಹತ್ರ ಕೇಳಿದ್ದು ಒಂದೇ, ನಂಗೆ ಟೈಮ್ ಕೊಡಿ, ಟೈಮ್ ಹತ್ರ ಕೊಡಿ ನನಗೆ ಸ್ವಲ್ಪ. ಯಾಕಂದ್ರೆ ನನಗೆ ಜಾಸ್ತಿ ಆರ್ಡರ್ಸ್ಗಳಿದೆ, ಅವೆಲ್ಲ ನಾನು ಫಿಲ್ ಅಪ್ ಮಾಡ್ಬೇಕಾದ್ರೆ ಇವ್ರಿಗಿಂತ ಮುಂಚೆ ಕೊಟ್ಟಿರೋದು ಇನ್ನೂ ಇಬ್ರು, ಅವ್ರದ್ದು ಇನ್ನೂ ಇವತ್ತರೆಗೂ ಆಗಿಲ್ಲ. ಸೊ ಅವ್ರು ಯಾವಾಗ ಅಕೌಂಟ್ ರುಬ್ತಾರ ಗೊತ್ತಿಲ್ಲ. ಓಕೆ, ಫೈನಲಿ ಖುಷಿ ಆಯ್ತು. ಅವ್ರು ಅಷ್ಟು ಜನ ಬಂದಿದ್ರು, ಅಣ್ಣ ತಮ್ಮದಿರು 3 ಜನ ಬಂದಿದ್ರು, ಟೋಟಲ್ ಆಗಿ ಹ್ಯಾಪಿ ಆಯ್ತು. ಅವ್ರ ಜೊತೆ ಎಳ್ನೀರೆಲ್ಲ ಕೊಡ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಮಾತಾಡ್ತಿದ್ರು. ಬಟ್ ಅವ್ರೇನೋ ಯೂಟ್ಯೂಬ್ ನಲ್ಲಿ ಯಾಕೆ ಬಿಡ್ತೀರ, ನಂಗೆ ಏನೋ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಆಕ್ಚುಲಿ ತುಂಬಾ ಮಾತಾಡ್ತಾರೆ. ಬೆಳಗ್ಗೆನೆ ಹಾಕೊಂಡು ರುಬ್ತಾರೆ, 1 ನಿಮಿಷ ನಾನು ಮಾತಾಡ್ರು 10 ನಿಮಿಷ ಮಾತಾಡ್ತಾರೆ, ಅಷ್ಟೊಂದು ಮಾತಾಡ್ತಾರೆ. ಬಟ್ ಹಂಗಿದ್ದವರು ಎಷ್ಟು ಬೇಕೋ ಅಷ್ಟು ಮಾತಾಡೋರು, ನಂಗೆ ಅದು ಒಂಥರ ಖುಷಿನೇ. ಬಾಯ್.